ಟಾಲಿವುಡ್ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ RC-17 ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಸೆಟ್ಟೇರಲಿದ್ದು ಚಿತ್ರದ ನಾಯಕಿಗಾಗಿ ಚಿತ್ರತಂಡ ಹುಡುಕಾಟವನ್ನ ಶುರು ಮಾಡಿದೆ. ಕೆಲ ಮಾಹಿತಿಗಳ ಪ್ರಕಾರ ಮತ್ತೆ ಕಿಯಾರಾ ಅಡ್ವಾಣಿ ಅವರನ್ನೇ ಈ ಚಿತ್ರಕ್ಕೂ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಚಿತ್ರತಂಡ ಬಾಕ್ಸ್ ಆಫೀಸ್ನಲ್ಲಿ 3,800 ಕೋಟಿ ಬಾಚಿದ್ದ ನಾಯಕಿಗೆ ಗಾಳ ಹಾಕಿದ್ಯಂತೆ. ಹಾಗಾದ್ರೆ ಆ ನಟಿ ಯಾರು? ಚರಣ್ ಕಿಯಾರಾ ಕೈ ಬಿಟ್ಟಿದ್ಯಾಕೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. RC-17 ನಲ್ಲಿ ರಾಮ್ ಚರಣ್ಗೆ ಯಾರಾಗ್ತಾರೆ ಜೋಡಿ? ಕಿಯಾರಾ ಬೇಡವೇ ಬೇಡ ಅಂತ ಫ್ಯಾನ್ಸ್ ಹೇಳಿದ್ಯಾಕೆ? 3,800 ಕೋಟಿ ಬಾಚಿದ ನಾಯಕಿಗೆ ಚಿತ್ರತಂಡ ಗಾಳ. ರಾಮ್ ಚರಣ್ಗೆ ಜೋಡಿ ಆಗ್ತಾರಾ ಸಾರಾ? ಟಾಲಿವುಡ್ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ RC-17 ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಸೆಟ್ಟೇರಲಿದ್ದು ಸಿನಿಮಾದ ನಾಯಕಿಗಾಗಿ ಚಿತ್ರತಂಡ ಹುಡುಕಾಟ ಶುರು ಮಾಡಿದೆ. ಪೆದ್ದಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ತಕ್ಕ ಮಟ್ಟಕ್ಕೆ ಕಲೆಕ್ಷನ್ ಮಾಡಿದ್ರೂ ಚಿತ್ರತಂಡದ ನಿರೀಕ್ಷೆ ತಲುಪಲು ಸಾಧ್ಯವಾಗಿಲ್ಲ. ಹೀಗಾಗಿ ಚೆರ್ರಿ ಈ ಬಾರಿ ಅಳಿತು ತೂಗಿ ಸಿನಿಮಾವನ್ನ ಮಾಡಬೇಕಿದೆ. ಅದರಲ್ಲೂ ಸಿನಿಮಾ ನಾಯಕಿಯ ಆಯ್ಕೆ ವಿಚಾರದಲ್ಲೂ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪೆದ್ದಿ ಸಿನಿಮಾದಲ್ಲಿ ಹೀರೋಯಿನ್ ಜಾನ್ವಿ ಕಪೂರ್ ವಿಚಾರದಲ್ಲಿ ಯಾವ ರೀತಿ ಎಡವಟ್ಟು ಆಯ್ತು ಅನ್ನೋದು ಗೊತ್ತೇ ಇದೆ. ಹೀಗಾಗಿ RC-17ಗೆ ಯಾರು ನಾಯಕಿಯಾಗಬಹುದು ಅಂತ ರಾಮ್ ಚರಣ್ ಫ್ಯಾನ್ಸ್ ಕುತೂಹಲರಾಗಿದ್ದಾರೆ. ಮೊದಲಿಗೆ RC-17 ಚಿತ್ರಕ್ಕೆ ನಾಯಕಿಯಾಗಿ ಕಿಯಾರಾ ಅಡ್ವಾಣಿ ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಬಹಳ ದಿನಗಳ ಹಿಂದೆಯೇ ಅವರನ್ನ ಫೈನಲ್ ಮಾಡಲಾಗಿದೆ ಎಂಬ ಸುದ್ದಿ ಕೂಡ ಹಬ್ಬಿತ್ತು. ರಾಮ್ ಚರಣ್ ಮತ್ತು ಕಿಯಾರಾ ಕಾಂಬಿನೇಷನ್ ನಲ್ಲಿ ಈಗಾಗಲೇ ವಿನಯ ವಿಧೇಯ ರಾಮ ಮತ್ತು ಗೇಮ್ ಚೇಂಜರ್ ಸಿನಿಮಾ ಬಂದಿದ್ವು. ಆದ್ರೆ ಈ ಎರಡೂ ಸಿನಿಮಾಗಳು ಕೂಡ ದೊಡ್ಡ ಡಿಸಾಸ್ಟರ್ ಆಗಿದ್ವು. ಹೀಗಾಗಿ ಮತ್ತೆ ಕಿಯಾರಾ ಬೇಡವೇ ಬೇಡ ಅಂತ ಚೆರ್ರಿ ಫ್ಯಾನ್ಸ್ ಅಂದುಕೊಂಡಿದ್ರು. ಕಿಯಾರಾ ಜಾಗಕ್ಕೆ ಬಂದ್ರ ಸಾರಾ ಅರ್ಜುನ್. ಇದೀಗ ಕಿಯಾರಾ ಬಿಟ್ಟು ಆ ಜಾಗಕ್ಕೆ ಬೇರೆ ನಟಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅದು ಬೇರೆ ಯಾರೂ ಅಲ್ಲ, ಧುರಂಧರ್ ಸಿನಿಮಾದಲ್ಲಿ ರಣವೀರ್ ಸಿಂಗ್ಗೆ ಜೋಡಿಯಾಗಿದ್ದ ನಟಿ ಸಾರಾ ಅರ್ಜುನ್. ಸಾರಾಗೆ ಈಗಾಗಲೇ ದೊಡ್ಡ ಫ್ಯಾನ್ ಬೇಸ್ ಇದೆ. ಧುರಂಧರ್ ಸಿನಿಮಾ ಮೂಲಕ ಸಾರಾ ಅರ್ಜುನ್ ಬಾಕ್ಸ್ ಆಫೀಸ್ನಲ್ಲಿ 3,800 ಕೋಟಿ ರೂಪಾಯಿ ಬಾಚಿಕೊಂಡಿದ್ದಾರೆ. ಅವರ ನಟನೆ ಬಗ್ಗೆ ಎರಡು ಮಾತಿಲ್ಲ. ಹೀಗಾಗಿ RC-17 ಚಿತ್ರಕ್ಕೆ ಸಾರಾ ಅವರನ್ನ ಕರೆತರಲು ಚಿತ್ರತಂಡ ಯೋಚಿಸಿದೆ. ಸುಕುಮಾರ್ ನಿರ್ದೇಶನದ RC-17 ವರ್ಕಿಂಗ್ ಟೈಟಲ್ ನಡಿ ಶುರುವಾಗ್ತಾ ಇದೆ. ಸದ್ಯಕ್ಕೆ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸುಕುಮಾರ್ ನಿರ್ದೇಶನದಲ್ಲಿ ರಾಮ್ ಚರಣ್ ಈ ಹಿಂದೆ ರಂಗಸ್ಥಳಂ ಸಿನಿಮಾದಲ್ಲಿ ನಟಿಸಿದ್ದು ಗೊತ್ತೇ ಇದೆ. ಪುಷ್ಪ ಸಿನಿಮಾ ನಂತರ ಸುಕುಮಾರ್ ಈಗ ಮತ್ತೆ ರಾಮ್ ಚರಣ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ. ಸುಕುಮಾರ್ ಸದ್ಯ ಈ ಸಿನಿಮಾದ ಸ್ಕ್ರಿಪ್ಟ್ ಕೆಲಸದಲ್ಲಿದ್ದಾರೆ. ಈ ಚಿತ್ರಕ್ಕೆ ಸದ್ಯ ಸಾರಾ ಅರ್ಜುನ್ ನಾಯಕಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ರಾಮ್ ಚರಣ್ ಹಾಗೂ ಸಾರಾ ಜೋಡಿ ಬಗ್ಗೆ ಹಲವು ಕಮೆಂಟ್ಗಳು ಕೇಳಿ ಬರ್ತಾ ಇದೆ. ಕೆಲವರು ರಾಮ್ ಚರಣ್ ಹಾಗೂ ಸಾರಾ ವಯಸ್ಸಿನ ಅಂತರದ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನು ಕೆಲವರು ಈ ಜೋಡಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ರಾಮ್ ಚರಣ್ಗೆ ನಿಜಕ್ಕೂ ಸಾರಾ ಜೋಡಿ ಆಗ್ತಾರಾ ಅಥವಾ ಇದು ಕೇವಲ ಗಾಸಿಪ್ ಅಷ್ಟೇನಾ ಅಂತ ಕಾದು ನೋಡಬೇಕಿದೆ.